ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳವನ್ನ ಬಿಜೆಪಿಯಿಂದ ಈಗಾಗಲೇ ಉಚ್ಚಾಟನೆ ಮಾಡಲಾಗಿದೆ. ಮುಂದೇನು, ಜೊತೆಗೆ ಪಕ್ಷದಲ್ಲಿ ಆಗ್ತಿದ್ದಂತಹ ಭಿನ್ನಾಭಿಪ್ರಾಯಗಳಿಗೆ, ಸಮಸ್ಯೆಗಳಿಗೆ ಇದೇ ಅಂತಿಮವಾದ ಸಂದೇಶನ? ಇದರ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಬಿಜೆಪಿ ಹಿರಿಯ ನಾಯಕರಾಗಿರುವಂತಹ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರಿದ್ದಾರೆ. ಸರ್, ತಾವು ಈ ಸಂದೇಶವನ್ನು ಗಮನಿಸಿದ್ರಿ, ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡಿ, ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತಿನ ಪಕ್ಷ. ನಾವು ಕಳೆದ ಸ್ವತಂತ್ರ ಸಿಕ್ಕಾಗಿನಿಂದ ಅಥವಾ ಪಕ್ಷ ಹುಟ್ಟಿದಾಗಿನಿಂದ ಇವತ್ತಿನವರೆಗೆ ನಾವು ಒಂದು ಹೋಲಿಕೆಯನ್ನು ಮಾಡಿದಾಗ ಅಥವಾ ಪಕ್ಷ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಂತ ಬಂದಿದೆ ಅನ್ನೋಂಥದ್ದನ್ನ ನಾವು ಒಂದು ಕಣ್ಮುಂದೆ ತಗೊಂಬಂದಾಗ ಎಂತೆಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥವರು ಪಕ್ಷದ ವಿರೋಧವಾಗಿ ಕೆಲಸ ಮಾಡಿರುವಂತಹ, ಪಕ್ಷದ ವಿರೋಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿರುವಂಥವರನ್ನು ಸಹಿತ ಉಚ್ಚಾಟನೆ ಮಾಡಿರುವಂಥದ್ದು ನಾವು ನೋಡ್ಕೊತ ಬಂದಿದ್ದೀವಿ. ಅವರು ಉಚ್ಚಾಟನೆಯಾಗಿ ಹೊರಗಡೆ ಹೋದಾಗ ಅವ್ರು ಎಷ್ಟು ಪ್ರಭಾವಶಾಲಿಯಾಗಿ ಎಷ್ಟು ಜನ ಶಾಸಕರನ್ನ, ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಿದ್ರು ಅನ್ನುವಂಥ ಉದಾಹರಣೆಗಳು ಸಹಿತ ಸಾಕಷ್ಟಿದೆ. ಇಡೀ ದೇಶದ ಬಗ್ಗೆ ನಾನು ಮಾತಾಡ್ತಾ ಇರುವಂಥದ್ದು. ಅದಕ್ಕೆ ಇವ್ರಿಗೆ 2 ಸಲ ಈಗಾಗಲೇ ಉಚ್ಚಾಟನೆ ಮಾಡಿದರು. ಮತ್ತೆ ಅವ್ರ ವರ್ತನೆಯನ್ನು ಬದಲಾವಣೆ ಮಾಡಿಕೊಂಡಾಗ ಮತ್ತೆ ಪಕ್ಷ ಕರ್ಕೊಂಡ್ಬಂದು ಟಿಕೆಟ್ ಕೊಟ್ಟರು. ಮತ್ತೆ ಅವ್ರಿಗೆ ಸ್ಥಾನಮಾನ ಕೊಡಲಿಕ್ಕೆ ಪಕ್ಷ ಯಾವಾಗಲೂ ಸದಾ ಸಿದ್ಧಿತ್ತು. ಯಾವಾಗ ನಾವು ಪಕ್ಷದಲ್ಲಿ ಎಷ್ಟೇ ದೊಡ್ಡವರಾಗಿದ್ದು ಸಹಿತ ಚೌಕಟ್ಟಿನ ಒಳಗಾಗಿ ಮಾತಾಡಿದರೆ ಯಾವುದೇ ರೀತಿಯಿಂದ ಪಕ್ಷ ಸದಾ ಅವ್ರ ಜೊತೆ ನಿಲ್ತದೆ. ಅವ್ರು ಮಾತಾಡಲಿಕ್ಕೆ ಸ್ವತಂತ್ರ ಇದೆ. ಯಾರು ಏನ್ ಬೇಕಾದದನ್ನು ಮಾತಾಡಬಹುದು. ಮಾತಾಡುವಂತ ಜಾಗೆ, ಮಾತಾಡುವಂತ ಸನ್ನಿವೇಶ ಬಹಳ ಮಹತ್ವದಾಗುತ್ತೆ. ಅವ್ರ ಬಗ್ಗೆ ಏನು ಅಭಿಪ್ರಾಯಗಳನ್ನ ಹೊರಗಡೆ ಹೇಳ್ಕೊತ ಬಂದಿದ್ರು, ಅವ್ರು 4 ಕೋಟಿ ನಡುವೆ ನಮ್ಮ ಪಕ್ಷದ ಸಂಘಟನೆ ಒಳಗಡೆ ಹೇಳಿದ್ರೆ ಈ ರೀತಿ ಪರಿಣಾಮ ಆಗ್ತಾ ಇಲ್ಲ. ಅದನ್ನು ಸುಧಾರಣೆ ಮಾಡ್ಕೊಳ್ಳುವಂಥದಕ್ಕೆ ಅವಕಾಶ ಇತ್ತು. ಈ ರೀತಿ ಮಾತಾಡಬಾರ್ದು ಅನ್ನುವಂಥದ್ದನ್ನು ಸಾಕಷ್ಟು ಸಲ ಹೇಳಿದ್ರೂ ಸಹಿತ ಅವ್ರು ಅದನ್ನೇ ಮುಂದುವರಿಸಿರೋದ್ರಿಂದ ಇವತ್ತು ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅನ್ನೋಂಥದ್ದನ್ನ ಗಮನದಲ್ಲಿ ಇಟ್ಕೊಂಡು ಅವ್ರು ನೋಟಿಸ್ ಕೊಟ್ಟಾಗ ಅವ್ರು ಕೊಟ್ಟಿರುವಂತಹ ಉತ್ತರ ಸಮಂಜಸ ಇಲ್ಲ, ಇದರಲ್ಲಿ ಇಂತಿಂಥ ಪಾಯಿಂಟ್ಗಳನ್ನ ನಾವು ಗಮನಕ್ಕೆ ತಗೊಂಡಿದ್ವಿ ಅನ್ನೋಂಥದ್ದನ್ನ 10 ಪಾಯಿಂಟ್ಗಳನ್ನ ಅವರು ವಿವರಣೆ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಬ್ಬರೇ ಇದನ್ನು ನಿರ್ಧಾರ ತೆಗೆದುಕೊಂಡಿಲ್ಲ. ಆ ಶಿಸ್ತು ಕಮಿಟಿ ಏನು ಸದಸ್ಯರಿದ್ದಾರೆ ಎಲ್ಲ ಸಾಧಕ ಬಾಧಕ ನೋಡಿ 1 ವರ್ಷಗಳ ಕಾಲ ಅವ್ರಿಗೆ ಅವಕಾಶಗಳನ್ನು ಕೊಟ್ಟು ಸುಧಾರಣೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಅದರ ಸಲುವಾಗಿ ಕೇಂದ್ರದ ನಮ್ಮ ಪಕ್ಷ, ರಾಜ್ಯದ ನಮ್ಮ ಯಾವುದೇ ಹಿರಿಯರು ಅವರು ಒಟ್ಟಾರೆ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನು ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಒಪ್ಪಲೇಬೇಕಾಗ್ತದೆ. ಅದಕ್ಕೆ ಮುಂಬರುವಂತಹ ದಿವಸದಲ್ಲಿನೂ ಸಹಿತ ಪಕ್ಷ ಬಿಟ್ಟು ಹೋಗಿರುವಂತಹ ಕೇಂದ್ರದ ಲೀಡರ್ ಇರ್ಬೋದು, ರಾಜ್ಯದ ಲೀಡರ್ ಇರ್ಬೋದು, ಅಥವಾ ಮುಖ್ಯಮಂತ್ರಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿರುವಂತದ್ದು ಇರ್ಬೋದು, ಅವರು ವಾಪಸ್ ಬಂದಿರುವಂತಹ ಉದಾಹರಣೆ 100 ಇದೆ. ಅದ್ರ ಸಲ ಇಷ್ಟೇ ಹೇಳ್ತೇನೆ, ಒಬ್ಬರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಬ್ಬರು ಒಂದು ಹೈ ಲೆವೆಲ್ ಇರುವಂತ ಒಂದು ಉನ್ನತ ಲೀಡರ್ ಅಂತ ಹೇಳಿ ಹೇಳ್ಬೋದು, ಉನ್ನತ ಮಟ್ಟದ ಸಂಘಟನೆ ಲೀಡರ್ ಅಂತ ಹೇಳ್ಬೋದು, ಸಮಾಜದ ಒಬ್ಬರು ಮುಖ್ಯಸ್ಥರತ್ತಾಗಿ ನಾವು ಹೇಳ್ತಾ ಇದ್ದೀವಿ. ಆದರೆ ಅವರು ಒಬ್ಬರು ಹೊರಗಡೆ ಹೋಗೋದ್ರಿಂದ ಸಮುದ್ರದಲ್ಲಿ ಒಂದು ಬಗ್ಸಿ ನೀರನ್ನು ತೆಗೆದುಕೊಂಡಾಗ ಸಮುದ್ರಕ್ಕೆ ಏನಾಗಲ್ಲ, ಯಾಕಂದ್ರೆ ನಾವು ಕಳೆದು ಹೋಗ್ಬಿಡ್ತೀವಿ. ಅದನ್ನು ಮತ್ತೆ ಹೊಳೆ ಸುಧಾರಣೆ ಮಾಡಲಿಕ್ಕೆ ನಾನು ವಿನಂತಿಯನ್ನು ಮಾಡ್ತೇನೆ. ಪಕ್ಷದಲ್ಲಿ ಆ ಚೌಕಟ್ಟಿನ ಒಳಗಡೆ ಕೆಲಸ ಮಾಡುವಂತ ಮತ್ತು ತಮಗೇನಾದರೂ ಅನಿಸಿದ್ರೆ ತಪ್ಪುಗಳಾಗಿದೆ ಅನ್ನೋಂಥದ್ದನ್ನು ಏನಾದರೂ ಅನಿಸಿದ್ರೆ ಅವನು ಸುಧಾರಣೆ ಮಾಡಿಕೊಂಡು ಮತ್ತೆ ಪಕ್ಷದಲ್ಲಿ ಜವಾಬ್ದಾರಿಯನ್ನು ತೆಗೆದುಕೊಂಡು ಪಕ್ಷ ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಆಡಳಿತಕ್ಕೆ ಬರುವಂತ ಗಮನ ಹರಿಸಬೇಕಂತ ವಿನಂತಿ ಮಾಡ್ತೇನೆ. ತಮಗನ್ಸುತ್ತೆ ಸರ್, ಈಗ ಮತ್ತೆ ವಾಪಸ್ ಪಕ್ಷ ಅವರನ್ನ ವಾಪಸ್ ತೆಗೆದುಕೊಳ್ಳುತ್ತೆ, ವಾಪಸ್ ಬರ್ತಾರೆ, ಅವರು ಇಚ್ಛೆಪಟ್ಟು ವಾಪಸ್ ಬರ್ತಾರೆ ಅನ್ನುವಂತ ಒಂದು ಆ ತರದೇನ ನಿರೀಕ್ಷೆಗಳಿದೆಯಾ? ಯಾಕೆಂದ್ರೆ ತಾವೇ ಹೇಳ್ತಾ ಇದ್ರಿ, ಲೋಪದೋಷಗಳಾಗಿದ್ರೆ ಅದನ್ನ ಸರಿ ಮಾಡಿಕೊಂಡು ಮತ್ತೆ ವಾಪಸ್ ಬರುವಂತದ್ರ ಬಗ್ಗೆ ಮನಸ್ಸು ಮಾಡಬೇಕು, ಅದನ್ನ ಬದಲಾವಣೆ ಮಾಡ್ಕೊಳ್ಬೇಕು ಅಂತ. ನೋಡಿ, ಇವರೊಬ್ಬರೇ ಇತ್ತಲ್ಲ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನರಿಗೆ ಒಂದು ಉಚ್ಚಾಟನೆ ಮಾಡಿರುವಂತದ್ದು ತಮ್ಗೆ ಗೊತ್ತಿದೆ. ಸಾಕಷ್ಟು ಜನ ವಾಪಸ್ ಬಂದಿದ್ದು ಇದೆ. ಪಕ್ಷ ಮತ್ತೆ ಅವ್ರನ್ನ ವಾಪಸ್ ಕರ್ಕೊಂಡಿರುವಂತದ್ದು ಇದೆ, ನಮ್ಮ ರಾಜ್ಯದಿಂದ ಹಿಡಿದು ಕೇಂದ್ರದವರೆಗೆ. ಅಂತ ಘಟನೆಗಳು ನಡೆದಾಗ ಅದರಲ್ಲಿ ಯಾಕೆ ಇವ್ರನ್ನು ನಾವು ಸೇರಿಸ್ಕೋಬಾರದು? ಯಾಕೆಂದ್ರೆ ಸರ್, ಒಂದು ಇಂಟರಪ್ಟ್, ಇದು 3ನೇ ಬಾರಿ ಅವರಿಗೆ ಈ ರೀತಿಯ ಉಚ್ಚಾಟನೆಯ ಶಿಕ್ಷೆಯನ್ನ ಕೊಡ್ತಿರುವುದು ಪಾರ್ಟಿ. ನನಗನ್ನಿಸ್ತದೆ ಅವ್ರದೇ ಆಗಿರುವಂತಹ ಒಂದು ಶಕ್ತಿ ಕರ್ನಾಟಕ ರಾಜ್ಯದಲ್ಲಿ ಇರ್ತಾ ಇರೋದ್ರಿಂದ ಅವರು ತಮ್ಮ ಭಾವನೆಗಳನ್ನ ಮತ್ತು ತಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡಿದರೆ ಪಕ್ಷ ತೆಗೆದುಕೊಳ್ಬಹುದು. ಆ ಬಿಜೆಪಿ ಪಕ್ಷಕ್ಕೆ ಇವರ ಈ ಒಂದು ದೊಡ್ಡ ಶಕ್ತಿ, ದೊಡ್ಡ ಹೊಡೆತ ಅಂತ ಅನಿಸ್ತಾ ಇಲ್ವಾ ಅಂತ? ನೋಡಿ, ಪಕ್ಷದ ಮುಂದೆ ಯಾವುದೇ ವ್ಯಕ್ತಿನೂ ದೊಡ್ಡವರಲ್ಲ, ಅದು ಯಾರೇ ಇರ್ಬೋದು. ಹಿಂದಿನಿಂದನೇ ವಿಚಾರ ಮಾಡ್ಕೊತ ಬನ್ನಿ. ಈಗ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷ ಇರ್ಬೋದು, ಬೇರೆ ಪಕ್ಷದಲ್ಲಿದ್ದವರು ಇರ್ಬೋದು, ಯಾರಾದ್ರೂ ಪಕ್ಷ ಬಿಟ್ಟು ಆ ಸಂಘಟನೆ ಬಿಟ್ಟು ಹೊರಗಡೆ ಹೋದಾಗ ಅವ್ರು ಏನೇನಾಗಿದ್ದಾರೆ ಅನ್ನುವಂಥದ್ದು ಒಂದು ಆತ್ಮಾವಲೋಕನ ಮಾಡ್ಕೊಂಡ್ರೆ ಅದಕ್ಕೆ ಯಾವ ರೀತಿಯಿಂದನೂ ಒಬ್ಬರು ಇಬ್ಬರು ಬಿಟ್ಟು ಹೋದಕ್ಕೆ ಏನು ತೊಂದರೆ ಆಗಲ್ಲ. ಈಗ ತಾವೇ ಗಮನಿಸ್ತಾ ಇದ್ದೀರಿ, ನಿನ್ನೆ ಉಚ್ಚಾಟನೆಯ ಶಿಕ್ಷೆಯಾದ ಬಳಿಕ ಇವತ್ತು ಬೆಳಗ್ಗಿನಿಂದಲೂ ಕೂಡ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ತಮ್ಮದೇ ಸಮುದಾಯದ ಪಂಚಮಶಾಲಿಯ ಜಯಮೃತ್ಯುಂಜಯ ಸ್ವಾಮೀಜಿಗಳು ಇದರ ಬಗ್ಗೆ ಖಾರವಾದಂತಹ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಗೊತ್ತು, ಅವರ ಬಗ್ಗೆ ನಾವು ಮುಂದೆ ಹೋರಾಟವನ್ನ ಮಾಡ್ತೇವೆ ಅಂತ. ನೋಡಿ,
ಸಮಾಜದ ಬಗ್ಗೆ ಇದರಲ್ಲಿ ಸಮಾಜ ತರುವಂಥದ್ದೇನು ಸೂಕ್ತ ಅಲ್ಲ. ಯಾಕಂದ್ರೆ ಅವರು ಯತ್ನಾಳ್ ಅವರು ಬರೀ ಪಂಚಮಸಾಲಿ ಸಮಾಜಕ್ಕೆ ಸೀಮಿತವಾಗಿಲ್ಲ. ಅವ್ರು ಹೇಳ್ತಾ ಇದ್ದರು ಎಸ್ ಟಿ ಸಮಾಜಕ್ಕೆ ಈ ಥರ ಸಿಗಬೇಕು, ಬ್ಯಾಕ್ವರ್ಡ್ಸ್ಗೆ ಈ ಥರ ಆಗಬೇಕು, ವೀರಶೈವ ಲಿಂಗಾಯತ ಸಮಾಜದ ಬೇರೆ ಬೇರೆ ಪಂಗಡಗಳಿಗೂ ಸಹಿತ ಈ ಮೀಸಲಾತಿ ಸಿಗಬೇಕು ಅನ್ನುವಂಥ ಒಂದು ಹೋರಾಟದಲ್ಲಿ ಅಸೆಂಬ್ಲಿಯಲ್ಲಿ ಮತ್ತು ಹೊರಗಡೆ ಮಾತಾಡಿದಂಥದ್ದಿದೆ. ಅದನ್ನು ಕೇವಲ ನಾವು ಪಂಚಮಸಾಲಿಗೆ ಯಾಕೆ ಸೇರಿಸಬೇಕು? ಅವ್ರಿಗೆ ಅಷ್ಟಕ್ಕೇ ಸೀಮಿತ ಮಾಡುವಂಥದ್ದು ಸರಿಯಲ್ಲ. ಮತ್ತು ಸ್ವಾಮೀಜಿಯವರಾಗಲಿ ಮತ್ತು ಬೇರೆದವರಾಗಲಿ ಅದನ್ನು ಪೂರ್ತಿ ಅಳದು ತೂಗಿ ಅವರು ಮಾತಾಡುವಂಥ ಏನು ಮೀಡಿಯಾದಲ್ಲಿ ಬರ್ತಿರುವಂಥ ಪಾಯಿಂಟ್ಸ್ಗಳಿದೆ ಅವನ್ನ ಆತ್ಮಾವಲೋಕನ ಮಾಡ್ಕೊಂಡು ಮಾಡ್ಬೋದು. ಇನ್ನೂ ಏನು ಕಾಲ ಮಿಂಚಿಲ್ಲ ನನಗನ್ನಿಸ್ತಾ ಇದೆ. ಅವ್ರ ಕೇಂದ್ರಕ್ಕೆ ಮೆಚ್ಚುಗೆ ಆಗುವಂಥ ಅವರ ನಡವಳಿಕೆ ಮತ್ತು ಸಂಘಟನೆಯನ್ನು ಮಾಡಿದ್ದೇ ಆದಲ್ಲಿ ಮತ್ತು ನನಗನ್ನಿಸ್ತಾ ಇದೆ ವೈಯಕ್ತಿಕವಾಗಿ ಪಕ್ಷ ಒಂದು ತಾಯಿ ಸಮಾನ. ಮಗ ಎಷ್ಟೇ ತಪ್ಪು ಮಾಡಿದ್ರು ಸಹಿತ ಅವ್ರನ್ನ ದೂಷಿಸುವುದಿಲ್ಲ. ಆವತ್ತಿನ ಸಂದರ್ಭದಲ್ಲಿ ಏನು ತಪ್ಪು ಮಾಡಿರ್ತಾರೆ ಅವ್ರಿಗೆ ಶಿಕ್ಷೆ ಕೊಟ್ಟಿರ್ತಾರೆ. ಈಗ ಮಗ ತಪ್ಪು ಮಾಡಿದಾಗ ತಂದೆ ಹೊಡಿತಾನೆ, ಅದೇ ಶಾಶ್ವತ ಅಲ್ಲ. ಮತ್ತು ಅವ್ನ ತಪ್ಪನ್ನು ಸುಧಾರಣೆ ಮಾಡ್ಕೊಂಡಾಗ ಮತ್ತು ಮಗ ಅನ್ನುವಂಥ ಕರುಣ್ಯದಿಂದ ಅಬ್ಕೊಂಡಿರುವಂಥ ಉದಾಹರಣೆಗಳು ದಿನನಿತ್ಯ ಎಲ್ಲ ಕುಟುಂಬದಲ್ಲಿ ನಡೀತಿದೆ. ಆ ರೀತಿಯಾಗಿ ನಾನು ತಪ್ಪು ಮಾಡಿರುವಂಥ ಭಾವನೆ ಮಗುಗೂ ಬರಬೇಕು, ನಾನು ಹೊಡಿಬಾರ್ದಾಗಿತ್ತು ಅನ್ನೋಂಥ ಭಾವನೆ ಅವ್ರಿಗೂ ಬರಬೇಕು. ಆ ರೀತಿ ಆದಾಗ ಮತ್ತೆ ತಾಯಿ ಮಗನ ಸಂಬಂಧ ಮುಂದುವರಿತದೆ. ಈ ರೀತಿ ಅವ್ರವ್ರ ಮೇಲೆ ಇದು ಹೋಗುತ್ತೆ. ಯಾವ ರೀತಿ ಅವ್ರು ಸುಧಾರಣೆ ಆಗ್ತಾರೆ, ನಮ್ಮ ತಂದೆ ಬಡದ ಅನ್ನುವಂಥದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ವಿರೋಧ ಮಾಡ್ಕೊತ ಹೋದಾಗ ತಂದೆ ಮಗನ ಸಂಬಂಧ ಕಂಟಿನ್ಯೂ ಆಗೋದಿಲ್ಲ. ಅವನಿಗೆ ಭಾವನೆ ಬರಬೇಕು, ಅವ್ನು ಇಟ್ಕೊಂಡಿದ್ರೆ ನನ್ನದು ಶಕ್ತಿ ಹೆಚ್ಚಾಗುತ್ತೆ, ಇಲ್ಲ ನಾನು ತಪ್ಪು ಮಾಡಿದೆ ಅದಕ್ಕೆ ನನ್ನ ತಂದೆ ಬಡಿದಾನೆ ಅನ್ನುವಂಥದ್ದನ್ನು ಅವನಿಗೂ ಬರಬೇಕು. ಹಿಂಗೆ ಎರಡು ಕಡೆ ಆದಾಗ ಮತ್ತೆ ಒಂದು ಒಳ್ಳೆಯ ಕುಟುಂಬದ ಸದಸ್ಯರಾಗಿ ಅಪ್ಪ ಮಕ್ಕಳ ಸಂಬಂಧ ಮುಂದುವರಿತದೆ. ಸರ್, ಈಗ ಮುಖ್ಯವಾಗಿ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ವರದಾನವಾಗ್ತಾ ಇದ್ದಿದ್ದು ಪ್ರತಿ ಹಂತದ ಚುನಾವಣೆ ಇರ್ಬೋದು ಅಥವಾ ಬೆಂಬಲ ಕೊಡ್ತಾ ಇದ್ದು ಲಿಂಗಾಯತರು ದೊಡ್ಡ ಮಟ್ಟದಲ್ಲಿ, ಅದರಲ್ಲೂ ಕೂಡ ಪಂಚಮಶಾಲಿಯವರು. ಹೀಗಾಗಿ ಒಂದು ವೇಳೆ ವಿಜಯೇಂದ್ರ ಅವರು ಅಧ್ಯಕ್ಷ ಆಗಿದ್ದಾರೆ, ಮತ್ತೊಂದು ಕಡೆಗೆ ಯತ್ನಾಳ್ ಅವರು ದೊಡ್ಡ ಮಟ್ಟದ ಹಿರಿಯ ನಾಯಕರು ಅವರು ಮುಂಚೂಣಿಗೆ ಬಂದಿದ್ದೆ ಆದಲ್ಲಿ ವಿಜಯೇಂದ್ರ ಅವರಿಗೆ ಹಿನ್ನಡೆ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಫೈಟ್ ಟಾಕ್ ವಾರ್ಗಳು ಸ್ಟಾರ್ಟ್ ಆಯ್ತಾ ಅಂತ. ನೋಡಿ, ಈಗ ಯಾರೋ ಅಧ್ಯಕ್ಷ ಇರ್ಬೋದು, ಮುಂದೆ ಯಾರೋ ಬರ್ಬೋದು, ಏನಾಗ್ಬೋದು. ಇದು ಇವ್ರ ಮೇಲೇನೆ ರಾಷ್ಟ್ರೀಯ ನಾಯಕರ ಅವಲಂಬನೆ ಆಗಿಲ್ಲ. ಇವರಿಬ್ಬರ ಮೇಲೆ ನಾವು ಕೇಳ್ಕೊಂಡು ಅವ್ರ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ಪೂರ್ತಿಯಾಗಿ ಅವ್ರದೇ ಆಗಿರುವಂಥ ಇಂಟೆಲಿಜೆನ್ಸ್ ಇದೆ, ಅವ್ರದೇ ಆಗಿರುವಂಥ ರಾಜಕಾರಣದ ಹಿರಿತನ ಅವರಲ್ಲಿದೆ. ಅವೆಲ್ಲಗಳನ್ನು ಅಳೆದು ತೂಗಿ ಅವ್ರ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಯತ್ನಾಳ್ ಅವರ ಜೊತೆ ಕೇವಲ ಒಬ್ಬಿಬ್ರು ಮಾತ್ರ ಇಲ್ಲ, ಬಹುತೇಕ 15ರಿಂದ 20 ಜನ ಬಿಜೆಪಿಯ ಹಿರಿಯ ಮತ್ತು ಕಿರಿಯ ಕಾರ್ಯಕರ್ತರಿಂದ ಹಿಡಿದು ನಾಯಕರುಗಳಿದ್ರು. ಅವರೆಲ್ಲರೂ ಕೂಡ ಇದೇ ರೀತಿಯಾದಂತಹ ಒಂದು ಸಂದೇಶ ಹೋಗುತ್ತಾ ಅಥವಾ ಕೇವಲ ಈ ಒಂದು ಪನಿಷ್ಮೆಂಟ್ ಯತ್ನಾಳ್ಗೆ ಮಾತ್ರನಾ? ಅದು ಗೊತ್ತಾಗಲ್ಲ. ಯಾಕಂದ್ರೆ ನಿರ್ಧಾರ ತೆಗೆದುಕೊಳ್ಳುವಂಥವ್ರು ರಾಷ್ಟ್ರೀಯ ನಾಯಕರು. ನಾವೊಂದು ಮಾತನ್ನು ಹೇಳ್ಬೋದು, ಎಲ್ಲರಿಗೂ ಅವಕಾಶಗಳನ್ನು ಕೊಡ್ತಾರೆ ನಮ್ಮ ರಾಷ್ಟ್ರೀಯ ನಾಯಕರು. ನೀವು ಸುಧಾರಣೆ ಆಗಬೇಕು, ಈ ರೀತಿ ನಿಮ್ಮ ಲೋಪದೋಷಗಳು ನಮ್ಮ ಕಣ್ಮುಂದೆ ಬಂದಿದೆ, ಇದಕ್ಕೆ ಉತ್ತರ ಕೊಡಿ. ಆ ಉತ್ತರ ಕೊಡೋದ್ರಲ್ಲಿ ಹೌದು ನಾನು ಇಂಥ ತಪ್ಪುಗಳನ್ನು ಮಾಡಿದ್ದೀನಿ, ಮುಂದೆ ಹಂಗೆ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ ಅನ್ನುವಂಥ ಒಂದು ಮುಚ್ಚಳಿಕೆ ಬರೆದು ಕೊಟ್ಟರೆ ಅವ್ರಿಗೆ ಮುಂದೂಡುವಂಥ ಒಂದು ಕ್ರಮವನ್ನು ಅವ್ರು ಕೈಕೋತಾರೆ. ಅವ್ರು ಕೊಡುವಂಥ ಉತ್ತರದ ಮೇಲೆ ಅವ್ರ ಮುಂದಿನ ನಡವಳಿಕೆ ಮೇಲೆ ಕೇಂದ್ರದ ನಾಯಕರು ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ. ತಾವು ಕೂಡ ಅದೇ ಸಮುದಾಯಕ್ಕೆ ಸೇರಿದಂತಹ ಹಿರಿಯ ಬಿಜೆಪಿಯ ನಾಯಕರು, ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿದರೆ ಪಕ್ಷದ ಈ ಒಂದು ಬೆಳವಣಿಗೆಗಳಿಗೆ ಈ ಒಂದು ಉಚ್ಚಾಟನೆಯ ಸಂದೇಶವೇನಿದೆ, ಇದು ಉಳಿದವರೆಲ್ಲರಿಗೂ ಕೂಡ ಒಂದು ಮಾದರಿನ. ಬಹುತೇಕರು ಕೂಡ ಬಿಜೆಪಿಯಲ್ಲಿ ಹಿರಿಯರಾಗಿದ್ದವರು ತಟಸ್ಥ ಒಂದು ಮನಸ್ಥಿತಿಯಲ್ಲಿ ಇದ್ರು. ನೋಡಿ, ಬಹಳಷ್ಟು ಸಲ ನಮ್ಮ ನಾಯಕರು ಮಾತಾಡ್ತಿರ್ತಾರೆ, ವ್ಯಕ್ತಿಗಿಂತ ಪಕ್ಷ ದೊಡ್ಡದು, ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನುವಂಥದ್ದು. ಯಾರೇ ಇರಲಿ ಪಕ್ಷದ ಚೌಕಟ್ಟನ್ನ ಮೀರಿ ಹೋದರೆ ಅವ್ರಿಗೆ ಇದೇ ಗತಿ ಕಾಯ್ದಿರ್ತದೆ. ಇದಿಷ್ಟು ಮಾಜಿ ಸಚಿವ ಬಿಜೆಪಿ ನಾಯಕ ಮುರುಗೇಶ್ ನಿರಾಣಿಯವರ ಮಾತುಗಳು. ನವದೆಹಲಿಯಿಂದ ಪವನ್ ಜೊತೆ ಸಂತೋಷ ಸಳ್ಳಿ, ಪವರ್ ಟಿವಿ.